ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಬನ್ನಿ. ಈ ಕಡೆ ಫಸ್ಟಿಗೆ ಭಾಗ್ಯ ಮತ್ತು ಧರ್ಮ ಅವರು ಮಾತಾಡ್ತಾ ಇರ್ತಾರೆ. ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಧರ್ಮ ಅವ್ರು ಬಂದು, ಏನಮ್ಮ ಭಾಗ್ಯ ಯೋಚನೆ ಮಾಡ್ತಾ ಇದೆಯಲ್ಲ ಅಂತ ಹೇಳಿದಾಗ, ಮಾವ ಇವರು ನಾಟಕ ಆಡ್ತಾ ಇದ್ದಾರೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಮಾವ. ಇವರು ಒಂದು ವಾರ ಇಲ್ಲೇ ಇರ್ತಾರೆ. ಅಷ್ಟೊತ್ತಿಗೆ ಇವರು ನಿಜ ಬಣ್ಣ ಬಯಲಾಗಲ್ಲ ಅಂದರೆ ಮತ್ತೆ ಪರ್ಮನೆಂಟಾಗಿ ಇಲ್ಲೇ ಇರ್ತಾರಲ್ಲ, ಅದೇ ಯೋಚನೆ ಆಗ್ತಾಯಿದೆ ನನಗೆ ಅಂತ ಹೇಳಿ ಭಾಗ್ಯ ಹೇಳಿದ್ದಕ್ಕೆ ಧರ್ಮ ಅವರು, ಇಲ್ಲಮ್ಮ ನಾನು ಹೋಗಿ ಅವನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಕ್ಕೆ, ಇಲ್ಲಮ್ಮವ ಬೇಡ ಅಂತ ಹೇಳಿದಾಗ, ನೀನು ಸುಮ್ಮನಿರಮ್ಮ ಭಾಗ್ಯ, ನಾನು ಹೋಗ್ತೀನಿ ಅಂತ ಹೇಳಿ ಧರ್ಮ ತಾಂಡವ ಹತ್ರ ಮಾತಾಡಬೇಕು ಅಂತ ಹೇಳಿ ಹೊರಡ್ತಾರೆ. ಭಾಗ್ಯನೂ ಬೇಡಮ್ಮವ ಅಂತ ಹೇಳಬೇಕಾದ್ರೆ ಈ ಕಡೆ ಧರ್ಮ ಅವರು ಹೋಗಿ, ತಾಂಡವ್ ಸುಮ್ಮನೆ ಈ ನಾಟಕನೆಲ್ಲ ಇಲ್ಲಿಗೆ ನಿಲ್ಲಿಸು ಅಂತ ಹೇಳಿದಾಗ, ಅಪ್ಪ ನಂಗೆ ಗೊತ್ತಪ್ಪ, ನಾನು ನಿಮಗೆಲ್ಲ ತುಂಬ ಕಷ್ಟ ಕೊಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಪ್ಪ, ನನ್ನ ತಪ್ಪನ್ನ ನಾನು ಒಪ್ಕೊಂಡಿದ್ದೀನಿ. ಧರ್ಮ ಅವ್ರ ಮುಂದೆ ನಾಟಕ ಮಾಡುತ್ತಾ, ನನ್ನ ತಪ್ಪೆಲ್ಲ ನಂಗೆ ಗೊತ್ತಾಗಿದೆ, ಇನ್ಮೇಲೆ ನಾನು ದಯವಿಟ್ಟು ಕ್ಷಮಿಸ್ಬಿಡಿ, ನಿಮ್ಮನ್ನು ನೋಡ್ಕೊಳ್ಳೋ ಅಂಥದ್ದು ನನ್ನ ಜವಾಬ್ದಾರಿ ಅಂತ ಹೇಳಿ ಸೀದಾ ಕಾಲಿಗೆ ಬಿದ್ದು ಹೋಗ್ತಾನೆ. ಆಗ ಧರ್ಮ ಅವರು ಕ್ಷಮಿಸೋ ಥರ ನಾಟಕ ಆಡ್ತಾರೆ. ನಾಟಕ ಆಡೋದನ್ನು ನೋಡಿ ಈ ಕಡೆ ಭಾಗ್ಯನಿಗೂ, ಮಾವ ಅವ್ರನ್ನ ಕ್ಷಮಿಸಿಲ್ಲ, ಆದರೂ ಏನೋ ನಾಟಕ ಆಡ್ತಾ ಇರ್ಬೋದು ಅಂದ್ಕೊಂಡು ಸುಮ್ಮನೆ ಆ ಕಡೆ ಹೋಗ್ತಾಳೆ. ಸರಿ ಕಣಪ್ಪ ಆಯಿತು ಅಂತ ಹೇಳಿ ಆ ಕಡೆ ಧರ್ಮ ಹೋಗ್ತಾರೆ. ಈ ಕಡೆ ಯಾರೂ ಇಲ್ಲ ಅಂದ್ಕೊಂಡು ಫೋನ್ ಮಾಡ್ತಾನೆ. ಶ್ರೇಷ್ಠನಿಗೆ ಫೋನ್ ಮಾಡಿದಾಗ ಅವ್ರ ಅಸಲಿ ಪ್ಲ್ಯಾನ್ ಏನು ಅಂತ ಹೇಳಿ ಬಯಲಾಗತ್ತೆ. ಈ ಸಂಚಿಕೆಯಲ್ಲಿ ನಮ್ಮ ಪ್ಲ್ಯಾನು ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ, ಯಾರಿಗೂ ಇಲ್ಲಿ ಅನುಮಾನ ಬರ್ತಾಯಿಲ್ಲ. ಹಾಗೂ ಈಗ ನಾನು ಎಲ್ಲರ ಹತ್ರ ಒಂದು ಚಾನ್ಸ್ ಕೇಳಿದ್ದೀನಿ, ಒಂದು ವಾರ ಇರಬೇಕು ಅಂತ ಹೇಳಿ. ಒಂದು ವಾರ ಇರೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಯಾವುದೇ ಬದಲಾವಣೆ ಆಗ್ತೀನಿ ಅಂತ ಹೇಳಿ ನಂಬಿದ್ದಾರೆ. ಹೌದು ತಾಂಡವ್, ನಾವು ಅಂದ್ಕೊಂಡಿರೋದು ಈಗ ಸರಿ ಹೋಗ್ತಾಯಿದೆ, ಹಾಗೆ ಮಾಡೋಣ. ನಾನು ಅಷ್ಟೇ ನಿನ್ನಿಂದ ದೂರ ಇರೋ ಥರ ನಾಟಕ ಮಾಡ್ತಾ ಇರ್ತೀನಿ, ನಿನಗೆ ಸುಮ್ಮನೆ ಬೈಯೋದು, ಫೋನಲ್ಲಿ ಎಲ್ಲರ ಮುಂದೆ ಜಗಳ ಆಡೋದು ಮಾಡ್ತಾಯಿರ್ತೀನಿ, ಅವರಿಗೆ ಯಾವುದೇ ಕಾರಣಕ್ಕೂ ಅನುಮಾನ ಬರಬಾರ್ದು. ನಿಮ್ಮ ಮನೆಯವ್ರ ಮುಂದೆ ನಾನು ನಾಟಕ ಆಡ್ತೀನಿ ಬಿಡು ಅಂತ ಹೇಳಿದಾಗ, ಏನು ಮಾಡೋದು ಶ್ರೇಷ್ಠ, ನನಗಿವೆಲ್ಲ ಕಷ್ಟ ಆಗ್ತಾಯಿದೆ, ಇಲ್ಲಿ ಬರೋಕ್ಕೂ ಇಷ್ಟ ಇರಲಿಲ್ಲ, ಆದರೆ ನಮ್ಮ ಅಂದ್ಕೊಂಡಂಗೆ ನಮ್ಮ ಪ್ಲ್ಯಾನ್ ನಾವು ನಡಿಬೇಕು ಅಂತ ಹೇಳಿ ಒಪ್ಕೊಂಬಂದಿದ್ದೀನಿ ಅಷ್ಟೇ ಅಂತ ಹೇಳಿದಾಗ, ಈ ಕಡೆ ಶ್ರೇಷ್ಠ, ಹೌದು ಅದಕ್ಕೆ ಬುದ್ಧಿ ಕಲಿಸ್ಬೇಕು, ಹಾಗೆ ನಮ್ಮ ಮುಂದೆ ಜೀವನ ಚೆನ್ನಾಗಿರಬೇಕು ಅಂತ ತಾನೇ ನಾವು ಇಷ್ಟೆಲ್ಲ ಮಾಡ್ತಾಯಿರೋದು ಅಂತ ಹೇಳಿದಾಗ, ಈ ಕಡೆ ಹೌದು ಶ್ರೇಷ್ಠ, ನಾನು ಅದೇ ಅಂದ್ಕೊಂಡೇ ಬಂದಿರೋದು, ಇಲ್ಲ ಅಂದರೆ ಯಾರು ಬರ್ತಾಯಿದ್ರಿ ಮನೆಗೆ, ಈ ಕೊಂಪೆಗೆ, ಇವ್ರ ಮುಂದೆ ಎಲ್ಲ ಯಾರು ನಾಟಕ ಆಡ್ತಾಯಿದ್ರು ಅಂತ ಹೇಳಿ ಫೋನ್ ಕಟ್ ಮಾಡಿ ಹಿಂದೆ ನೋಡಿದ ತಕ್ಷಣ ಶಾಕ್ ಆಗ್ತಾನೆ. ಯಾಕೆಂದರೆ ಧರ್ಮ ಅವರು ಒಂದು ಮಾತನ್ನೆಲ್ಲ ಕೇಳಿಸ್ಕೊಂಡಿರ್ತಾರೆ. ನೀವು ಅಂತ ಹೇಳಿ ಶಾಕಾಗಿ ಕೇಳಿದ್ದಕ್ಕೆ ಈ ಕಡೆ ಧರ್ಮ ಅವರು ಕೋಪದಿಂದ, ಎಷ್ಟು ದಿನ ಅಂತ ಹೇಳಿ ನಾಟಕ ಮಾಡ್ತೀಯೋ ಅದಕ್ಕೆ ಕುಸುಮ ಮತ್ತು ಭಾಗ್ಯ ಹೇಳಿದ್ದು ನಿಜ ಕಣೋ, ನೀನಂತೂ ಯಾವತ್ತೂ ಉದ್ಧಾರ ಆಗಲ್ಲ, ಬದಲಾಗಲ್ಲ, ತಡಿ ಈಗಲೇ ಎಲ್ಲರಿಗೂ ವಿಷಯ ಹೇಳ್ತೀನಿ ಅಂತ ಹೇಳಿ ಅವ್ರನ್ನ ಎಲ್ಲರನ್ನು ಕರೀತಾರೆ. ಕರೆದುಬಿಟ್ಟು ಅವನು ಏನೇನು ಮಾತಾಡ್ದ ಎಲ್ಲ ವಿಚಾರ ಮನೆಯವ್ರ ಮುಂದೆ ಹೇಳ್ತಾರೆ. ಆಗ ಕುಸುಮ ಅವ್ರು ಹೇಳ್ತಾರೆ, ಒಂದು ವಾರ ಅಲ್ಲ, ಇವನು ಒಂದೇ ದಿನಕ್ಕೆ ಇವನು ಬಣ್ಣ ಎಲ್ಲ ಬಯಲಾಯಿತು ಅಂತ ಹೇಳಿ ಸಿಟ್ಟು ಮಾಡ್ಕೊತಾರೆ. ಭಾಗ್ಯ ಅಂತೂ ಕೋಪದಿಂದ, ಇನ್ನೂ ಏನು ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀರಾ, ನಮ್ಮನ್ನಂತೂ ಬೀದಿಗೆ ತಂದಾಯಿತು, ಮತ್ತು ಇನ್ನು ನಮ್ಮಿಂದ ಏನು ಕಿತ್ಕೊಬೇಕು ಅಂತ ಹೇಳಿ ಬಂದಿದ್ದೀರಾ ನೀವು ಇಲ್ಲಿಗೆ ಅಂತ ಹೇಳಿ ಈ ಕಡೆ ಭಾಗ್ಯನೂ ಚೆನ್ನಾಗಿ ಕೂಗಾಡ್ತಾಳೆ. ಈ ಕಡೆ ಎಲ್ಲರಿಗಿಂತ ಹೆಚ್ಚಾಗಿ ದುಃಖ ಆಗಿದ್ದು ತನ್ವಿಗೆ. ಆಗ ತನ್ವಿ ಹೋಗಿ, ಅಪ್ಪ ನಾನು ನಿಮ್ಮನ್ನು ಎಷ್ಟು ನಂಬಿದ್ದೆ, ಆದರೆ ನೀವು ನನಗೆ ಈ ರೀತಿ ಮೋಸ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲಪ್ಪ ಅಂತ ಹೇಳಿ ತನ್ವಿನೂ ತುಂಬ ಬೇಜಾರು ಮಾಡಿಕೊಂಡು ಅಳ್ತಾಳೆ. ಮತ್ತು ಈ ಕಡೆ ಕೊನೆಗೆ ತಾಂಡವ್, ಇಷ್ಟೋ ತನಕ ಎಲ್ಲ ಹೇಳ್ತಾ ಇದ್ದೆ, ಈಗ ಮಾತಾಡು ಅಂತ ಹೇಳಿ ಧರ್ಮ ಅವರು ಕೇಳ್ತಾರೆ. ಈಗ ಮನೆಯವ್ರ ಮುಂದೆ ಬಣ್ಣ ಎಲ್ಲ ಬಯಲಾಗಿದೆ, ಏನು ಪ್ಲ್ಯಾನ್ ಮಾಡ್ಕೊಂಬಂದಿದ್ದ ಎಲ್ಲವೂ ಗೊತ್ತಾಗಿದೆ. ಮುಂದಿನ ಸಂಚಿಕೆಗಳಲ್ಲಿ ತಾಂಡವ್ ಏನು ಮಾಡ್ತಾನೆ, ವಾಪಸ್ ಹೋಗ್ತಾನ ಅಥವಾ ಇನ್ನೇನಾದರೂ ಹೊಸ ಬಣ್ಣ ಕಟ್ತಾನ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳಬೇಕು. ಹೇಗಾದರೂ ಮಾಡಿ ಆದಿಯವರಿಗೆ ಬುದ್ಧಿ ಕಲಿಸ್ಬೇಕು, ಭಾಗ್ಯನಿಗೆ ಜೀವನ ನೆಮ್ಮದಿಯಾಗಿ ಇರಬಾರ್ದು ಅನ್ನೋ ಪ್ಲ್ಯಾನ್ ಮಾಡಿಕೊಂಡು ಶ್ರೇಷ್ಠ ತಾಂಡವ್ ಬಂದಿರ್ತಾರೆ. ಈ ಕಡೆ ಶ್ರೇಷ್ಠನೇ ಅವಳ ಗಂಡನಿಗೆ ಹೇಳಿ ಕಳಿಸಿರ್ತಾನೆ. ಈ ಕಡೆ ತಾಂಡವಿಗೆ ಇಷ್ಟ ಇಲ್ದಿರ ಇದ್ದರೂ ಹೇಗಾದರೂ ಮಾಡಿ ಮನೆಯವ್ರನ್ನ ಒಪ್ಪಿಸ್ಬಿಟ್ಟು
ಮತ್ತು ಆದಿ ಸ್ನೇಹ ಬೆಳೆಸಬೇಕು ಅಂದ್ಕೊಂಡೇ ಬಂದಿದ್ದಾನೆ. ಆದರೆ ಮುಂದೆ ಏನೇನು ತಿರುವು ತೆಗೆದು ಅಂತ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.